ಮನೆ ಕಟ್ಟಿಲ್ಲ. ಈಗ ನೀವು ಬಿಡದಿ ಮಾಡಕ್ ಹೋಗಿದ್ದೀರಾ, ಯಾರ ಮನೆ ಕಟ್ತಾರಪ್ಪ ಬಿಡದಿಯಲ್ಲಿ ಹೇಳಿ? ಅದು ರಿಯಲ್ ಎಸ್ಟೇಟೇ. ಅಲ್ಲಿ ಯಾಕೆ ಬಿಡದಿ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂದ್ರೆ, ಅಲ್ಲಿ ಚಿನ್ನದ ಗಣಿ ಇದೆ, ಚಿನ್ನದ ಗಣಿ ಇದೆ. 3,000 ಎಕರೆ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆ. ಓಸಿಯಾಗಿ ಬಂದ್ಬಿಡ್ತೈತೆ, ಅದು ಫ್ರೀಯಾಗಿ ಬರ್ತೈತೆ. 3,000 ಎಕರೆ ಅಂದ್ರೆ ಫ್ರೀಯಾಗಿ ಬರ್ತೈತಲ್ಲ, ದುಡ್ಡು ಹೊಡಿಯೋದಷ್ಟೇ. ಅದು ದುಡ್ಡು ಹೊಡಿಯೋ ಸ್ಕೀಮು. ಅದರಿಂದ ಅದು ರೈತರ ಸಮಾಧಿ ಮೇಲೆ. ಅಲ್ಲೆಲ್ಲ ಬೆಳೀತಾ ಇರೋದೆಲ್ಲ ತೆಂಗು, ರೇಷ್ಮೆ, ಹಾಲು. ಮೇವು ಬಂದ್ರೆ ಹಾಲು ಸಿಗ್ತೈತೆ, ರೇಷ್ಮೆ ಸೊಪ್ಪು ಬೆಳೆದ್ರೆ ರೇಷ್ಮೆ ಉತ್ಪತ್ತಿ ಆಗ್ತೈತೆ. ನೀವು ಸುಮಾರು 8-10 ಎಕರೆ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂತ ಒಂದು ಕೆಲಸ. ಇದು ಕೂಡಲೇ ರದ್ದಾಗ್ಬೇಕು. ನಾವು ಈಗಾಗಲೇ ಹೇಳಿದಿರಿ, ನಮ್ಮ ಸರ್ಕಾರ ಆ ಯೋಜನೆಯನ್ನ ಕೈ ಬಿಟ್ಟಿದ್ದೀರಿ ಅಂತ. ನಾವು ಬಿಜೆಪಿ ಸರ್ಕಾರ ಅಧಿಕಾರದಾಗಿದ್ದಾಗ ನಾವು ಕೈ ಬಿಟ್ಟಿದ್ದೀರಿ ಅಂತ ನಾವು ಘೋಷಣೆಯನ್ನ ಮಾಡಿದ್ವಿ. ಇವರು ಕೂಡ ನಾವು ಕೈ ಬಿಟ್ಟಿದ್ದೀರಿ ಅಂತ ಘೋಷಣೆ ಮಾಡ್ಲಿ. ಇವ್ರೇನ್ ಡಿನೋಟಿಫಿಕೇಶನ್ ಮಾಡೋದು ಏನು ಅವಶ್ಯಕತೆ ಇಲ್ಲ, ನೋಡೋಣ ಆಮೇಲೆ. ಫಸ್ಟ್ ಕೈ ಬಿಟ್ಟಿದ್ದೀರಿ ಅಂತ ಅನೌನ್ಸ್ ಮಾಡಿ. ಇಲ್ಲ ಅಂದ್ರೆ ರೈತರ ಶಾಪ ತಟ್ಟಿದ್ರೆ ಈ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ಡಿಪಾಸಿಟ್ 20 ಸೀಟು ಗೆಲ್ಲಲ್ಲ. ಕರ್ನಾಟಕದಲ್ಲಿ 20 ಸೀಟು ಗೆಲ್ಲಲ್ಲ. ಆ ಪರಿಸ್ಥಿತಿ ಬಂತು. ಅದೆಲ್ಲ ಪ್ರಾಯೋಜಿತ. ಅದರಲ್ಲಿ ಡಿ ಕೆ ಶಿವಕುಮಾರ್ ಎಕ್ಸ್ಪರ್ಟ್. ಅವರೇ ಎಲ್ಲ ಪಂಚೆ ಉಡಿಸಿ ಹಸಿರು ಶಾಲೆ ಹಾಕೊಂಡು ಎಲ್ಲ ರೆಡಿ ಮಾಡಿ ಕರ್ಕೊಂಬಂದು ನಿಲ್ಸಿರ್ತಾರೆ. ಅವ್ರು ಯಾರು ಬೆಂಗಳೂರಿಂದ ಹೋಗಿ ಅಲ್ಲಿ ಮಾರಾಟಕ್ಕೋಸ್ಕರ ಜಮೀನ್ ತಗೊಂಡಿದ್ರು ಅವರು ಬಂದಿರೋದು. ಒರಿಜಿನಲ್ ರೈತರಲ್ಲ, ಅಲ್ಲಿರೋ ರೈತರು ಅಲ್ಲೇ ಧರಣಿ ಕೂತಿದ್ದಾರೆ ಅಷ್ಟೇ. ಅವ್ರ್ಯಾರು ಬಂದಿಲ್ಲ. ಇದು ಮತ್ತೊಂದು ರಿಯಲ್ ಎಸ್ಟೇಟ್ ಅಷ್ಟೇ. ಈ ಖಾಲಿ ಈಗ ಬೆಂಗಳೂರಲ್ಲಿ ಎಲ್ಲ ಸೊಸೈಟಿಗಳು, BDA, ಹೌಸಿಂಗ್ ಬೋರ್ಡ್ ಮಾರಿರೋದೇ ಸುಮಾರು 10 ಲಕ್ಷ ಸೈಟ್ ಖಾಲಿ ಇದೆ. 7 ಲಕ್ಷ ಫ್ಲಾಟ್ ಖಾಲಿ ಇದೆ ಬೆಂಗಳೂರಲ್ಲಿ. ಇಷ್ಟು ತುಂಬಲಿ ಫಸ್ಟು, ಇದೇ ತುಂಬಿಲ್ಲ. ಈಗ ಅಲ್ಲಿ ಬಿಡದಿಯಲ್ಲಿ ಹೋಗಿ ಏನ್ ಮಾಡ್ತೀರಾ? ಅಲ್ಲೊಂದು 30,000 20,000 ಸೈಟ್ ಮಾಡ್ಬಿಟ್ಟು ಅದು ಹಂಗೆ ಖಾಲಿ. ರಿಯಲ್ ಎಸ್ಟೇಟ್ ಅಷ್ಟೇ. ಅಂದ್ರೆ ಇವಾಗ ಬೆಳೆ ಬೆಳೀತಾ ಇದಾರೆ, ಬೆಳೆ ಬೆಳಿಬಾರ್ದು ಅಷ್ಟೇ. ಈಗ ಸೂರ್ಯ ಸಿಟಿಯಲ್ಲೆಲ್ಲ ಯಾರು ಬೆಳೆ ಬೆಳೆಯಂಗಿಲ್ಲ. 30 ವರ್ಷ ಆಯ್ತು. 30 ವರ್ಷದಿಂದ ಎಷ್ಟು ಬೆಳೆ ಬೆಳೀತಾ ಇದ್ರು, ನಾಶ ಆಗೋಯ್ತು. ಅದರಿಂದ ಸರ್ಕಾರ ಲೇಔಟ್ ಮಾಡಬೇಕಾದ್ರೆ ಇವಾಗ ಕಟ್ಟಿರುವಂತ ಎಷ್ಟು ಫ್ಲಾಟ್ಗಳು ಖಾಲಿ ಇದೆ, ಎಷ್ಟು ಸರ್ಕಾರ ಮತ್ತು ಪ್ರೈವೇಟ್ ಸೊಸೈಟಿಗಳು ಮಾಡಿರುವಂತ ಸೈಟ್ಗಳು ಖಾಲಿ ಇದೆ, ಅವಶ್ಯಕತೆ ಇದೆಯಾ, ಅದನ್ನ ಸರ್ವೆ ಮಾಡಿ ಲೇಔಟ್ಗಳು ಮಾಡಬೇಕು. ಅದು ಬಿಟ್ಬಿಟ್ಟು ರಿಯಲ್ ಎಸ್ಟೇಟ್ ದುಡ್ಡು ಸಿಗುತ್ತೆ, ಟೆಂಡರ್ ಕರೆದು ಮಣ್ಣು ಎತ್ತಾಕಕ್ಕೆ, ಮೋರಿ ಮಾಡಕ್ಕೆ, ದುಡ್ಡು ಹೊಡಿಯಕ್ಕೆ ಮಾಡ್ತಾ ಇರುವಂತ ಒಂದು ಸ್ಕೀಮ್ ಅಷ್ಟೇ. ಈ ಸರ್ಕಾರ ರಿಯಲ್ ಎಸ್ಟೇಟ್ ಸರ್ಕಾರ ಇದೆ. ಎಲ್ಲಾಗ್ಲಿ, ಬೀದರಿಂದ ಹಿಡಿದು ಚಾಮರಾಜನಗರದವರೆಗೂ ಎಲ್ಲೇ ನೀವು ಹೋದ್ರೂ ಕೂಡ ಎಲ್ಲ ಕಡೆ ಈಗ ನಕಲಿ ದಾಖಲೆಗಳ ಜಮೀನುಗಳನ್ನ ಲೇಔಟ್ ಮಾಡುವಂಥದ್ದು, ಮಾರಾಟ ಮಾಡೋದು ದಿನನಿತ್ಯ ದಂಧೆ ಆಗ್ಬಿಟ್ಟಿದೆ. ಈ ಸರ್ಕಾರ ಅವ್ರಿಗೆ ಅರ್ಥ ಆಗಿದೆ, ಇನ್ನ 2 ವರ್ಷ ಆದ್ಮೇಲೆ ನಾವು ಬರಲ್ಲ, ಗ್ಯಾರಂಟಿ ಮನೆಗೆ ಹೋಗ್ಬೇಕಾದ್ರೆ ನಾವು ಬಿರಿ ಕೈಯಲ್ಲಿ ಹೋಗ್ಬಾರ್ದು, ಬುತ್ತಿ ಕಟ್ಕೊಂಡು ಹೋಗ್ಬೇಕು. ನಾವು ಬುತ್ತಿ ಕಟ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನ ಒಂದು 5-10 ವರ್ಷಕ್ಕೆ ಆಗಷ್ಟು ಬುತ್ತಿ ಕಟ್ಕೊಂಡು ಹೋಗ್ಬೇಕು. ಆ ಬುತ್ತಿ ಕಟ್ಕೊಂಡು ಹೋಗಕ್ಕೆ ಲೂಟಿ ಹೊಡೆಯೋ ಸರ್ಕಾರ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.